ನಮಸ್ಕಾರ. ಎಂದಿನಂತೆ ನಾವು ಇವತ್ತು ಮತ್ತೆ ಎಸ್ ಎ ಫೌಂಡೇಶನ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ದಿಸ್ ಈಸ್ ಎಸ್ ಎ ಫೌಂಡೇಶನ್ ಕೋರ್ಸ್. ಡೈಲಿ 10 ಗಂಟೆಗೆ 10 ನಿಮಿಷದ ಕ್ಲಾಸ್ ಇರುತ್ತೆ. 90 ದಿನದಲ್ಲಿ ಬೆಸ್ಟ್ ಎಸ್ ಎ ರೈಟರ್ ಆಗೋದಕ್ಕೆ ನೀವು ಬೆಸ್ಟ್ ಎಸ್ ಎ ರೈಟರ್ ಮಾಡ್ತಕ್ಕಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಹಾಗಾದರೆ ಬನ್ನಿ, ಇವತ್ತು ಮಾರ್ಚ್ 14ನೇ ತಾರೀಕು ಏನೇನು ಎಸ್ ಎ ಟಾಪಿಕ್ಸ್ಗಳು ಪ್ರಜಾವಾಣಿಯಲ್ಲಿ ಬಂದಿದ್ದು ನೋಡೋಣ. ವೆರಿ ಇಂಪಾರ್ಟೆಂಟ್ ಒಂದು ಎಸ್ ಎ ಇದು. ಕೆ ಎ ಎಸ್ಗಂತೂ ತುಂಬ ಈಗ ಅನುಕೂಲ. ಈಗಾಗಲೇ ಕೆ ಎ ಎಸ್ ಮುಖ್ಯ ಪರೀಕ್ಷೆಯನ್ನು ತುಂಬ ಜನ ಬರಿತಾ ಇದ್ದೀರಿ. ಅವರಿಗೆ ಇದು ಬರಬಹುದಾಗಿರ್ತಕ್ಕಂತಹ ಒಂದು ಎಸ್ ಎ. ಒಳ ಮೀಸಲು ಜಾರಿಗೆ ಒಮ್ಮತದ ಪಟ್ಟು ಅಂಥೇಳಿ ಬಂದಿದೆ. ಹಾಗಾದರೆ ಏನಿದು ಒಳ ಮೀಸಲು? ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿ ವಿಳಂಬ ಆಗುತ್ತಿದ್ದು, ಈ ವಿಚಾರದಲ್ಲಿ ಎಡಗೈ ಬಲಗೈ ಎಂಬ ಅಪಸ್ವರ ಎತ್ತದೆ. ಎಲ್ಲರೂ ಒಟ್ಟಾಗಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಚರ್ಚಿಸಲು ಪರಿಶಿಷ್ಟ ಸಮುದಾಯದ ಸಚಿವರು ನಿರ್ಧರಿಸಿದ್ದಾರೆ. ನೋಡಿ, ಇದೆಲ್ಲನೂ ಕೂಡ ರಾಜಕೀಯ ಇದೆ. ರಾಜಕೀಯವನ್ನು ಹೊರತುಪಡಿಸಿ ಓದಬೇಕು, ರಾಜಕೀಯನೂ ಕೂಡ ತಿಳ್ಕೋಬೇಕು. ಅದರ ಜೊತೆಗೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಸೂಕ್ತ ಶಿಫಾರಸುಗಳೊಂದಿಗೆ ವರದಿ ಸಲ್ಲಿಸಲು ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿತ್ತು. ಆ ಕಮಿಟಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ತಿಳ್ಕೋಬೇಕು. ಇದು ಅಬ್ಜೆಕ್ಟಿವ್ ಟೈಪ್ಗೂ ಕೂಡ ಅನುಕೂಲ ಆಗುತ್ತೆ, ನಿಮಗೆ ಇದು ಎಸ್ ಎ ಬರೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ನವೆಂಬರ್ ತಿಂಗಳಲ್ಲಿ ರಚಿಸಿತ್ತು. ನೋಡಿ, ಒಬ್ಬರೇ ಇದಕ್ಕೆ ಈ ಆಯೋಗದ ಅಧ್ಯಕ್ಷರು ಅವರೇ, ಒಬ್ಬರೇ ಒನ್ ಮ್ಯಾನ್ ಶೋ ಇದು. ಡಿಸೆಂಬರ್ ಮೊದಲ ವಾರದಲ್ಲಿ ಆಯೋಗಕ್ಕೆ ಹೊಣೆ ನಿಗದಿಪಡಿಸಲಾಗಿತ್ತು. ವರದಿ ಕೊಡ್ರಪ್ಪ ಡಿಸೆಂಬರ್ ಮೊದಲನೇ ವಾರ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಲಭ್ಯವಿರುವ ದತ್ತಾಂಶ ಮತ್ತು 2011ರ ಜನಗಣತಿ ಆಧಾರದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ವೈಜ್ಞಾನಿಕ ಮತ್ತು ತರ್ಕಬದ್ಧ ಒಳ ಮೀಸಲಾತಿ ನೀಡುವ ಕುರಿತು ಪರಿಶೀಲಿಸಿ ಆಯೋಗ ವರದಿ ನೀಡಬೇಕಾಗಿದೆ. ಡಿಸೆಂಬರ್ಗೆ ಅವರು ವರದಿ ಕೊಡಬೇಕಾಗಿತ್ತು. ಆ ಥರ ಡಿಸೆಂಬರ್ ಮೊದಲ ವಾರದಲ್ಲಿ ಆಯೋಗಕ್ಕೆ ಹೊಣೆಯನ್ನು ನೀಡಲಾಗಿತ್ತು. ನೀಡಿದ ನಂತರ ಅವರಿಗೆ ಮಾರ್ಚ್ 31ನೇ ತಾರೀಕು ಒಳಗಾಗಿ ವರದಿ ಕೊಡಂಥೇಳಿ ಸಮಯವನ್ನು ಫಿಕ್ಸ್ ಮಾಡಲಾಗಿದೆ. ಓಕೆ, ಆ ಕಾರಣಕ್ಕಾಗಿ ಈಗ ಇದು ಡಿಸ್ಕಷನ್ ಆಗ್ತಾಯಿದೆ. ಓಕೆ, ಈ ಒಂದು ಚರ್ಚೆ ಆಗ್ತಾಯಿದೆ. ಈ ಚರ್ಚೆಯ ಒಂದು ವಿಷಯವನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರದ ಬಳಿ ಇರುವ ದತ್ತಾಂಶಗಳನ್ನ ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯದವರು ಇದಕ್ಕೆ ಏನು ಮಾಡಿದ್ದಾರೆ? ಆಗ್ರಹವನ್ನು ಮಾಡಿದ್ದಾರೆ ಅಂತೇಳಿ ನ್ಯೂಸ್ ಪೇಪರ್ದಲ್ಲಿ ಇದೆ. ಹಾಗಾದರೆ ಈ ಏನಿದು ಒಳ ಮೀಸಲಾತಿ ಅಂದರೆ ಏನು ಇದು ತಿಳ್ಕೊಬೇಕು ನಾವು. ಇಂಪಾರ್ಟೆಂಟ್. ಒಳ ಮೀಸಲಾತಿ ಅಂದರೆ ಏನು? ಮೀಸಲಾತಿ ಅಂದರೆ ಗೊತ್ತು ನಿಮಗೆ. ಒಳ ಮೀಸಲಾತಿ ಅಂದರೆ ಏನು? ಕೇಂದ್ರದ ಈಗ ನೀವು UPSC ಅರ್ಜಿ ಹಾಕುವಾಗ ಕೆಲವೊಂದು ವಿಷಯಗಳನ್ನ ತಿಳ್ಕೊತೀರಿ ನಾವು. ಜನರಲ್ ಮೆರಿಟ್ ಅಂತ ಇರ್ತದೆ. ಓಕೆ, ಅದಾದ ನಂತರ OBC ಅಂತ ಇರ್ತದೆ. ನೆಕ್ಸ್ಟ್ ಯಾವುದು ಇರ್ತದೆ? SC ಮತ್ತು ST ಅಂತ ಇರ್ತದೆ. ಈ 3 ಪ್ರಧಾನ ಅಂಶಗಳನ್ನ ನೀವು ತಿಳ್ಕೊತೀರಿ ಅದರಲ್ಲಿ. ಇದರಲ್ಲಿ ಜನರಲ್ ಮೆರಿಟ್ ಅಂದರೆ ಇಲ್ಲಿ ಯಾವುದೇ ರೀತಿಯ ರಿಸರ್ವೇಷನ್ ಇಲ್ಲ. OBCದಲ್ಲಿ ಸಾಕಷ್ಟು ಕ್ಯಾಟಗರಿ ಇದೆ ಕರ್ನಾಟಕದಲ್ಲಿ. ಅದನ್ನೇ ನೀವು ಸ್ಟೇಟ್ ಗೌರ್ಮೆಂಟ್ದಾಗ ಬಂದಾಗ OBCಯನ್ನು ನಾವು 2A, 2B, 3A, 3B ಮತ್ತು ಕ್ಯಾಟಗರಿ 1 ಅಂಥೇಳಿ, ಕ್ಯಾಟಗರಿ 1 KAT 1 ಅಂಥೇಳಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈ ಥರ OBCದಲ್ಲಿ ಯಾವ ರೀತಿಯಾಗಿ ಈ ಥರ ಡಿವೈಡ್ ಇದೆಯೋ ಅದೇ ರೀತಿ SC ಮತ್ತು STದಲ್ಲಿ ಯಾವುದೇ ರೀತಿಯ ಡಿವೈಡೇಷನ್ ಇಲ್ಲ. SCದಲ್ಲಿರ್ತಕ್ಕಂಥ 100ಕ್ಕಿಂತ ಹೆಚ್ಚು ಕಾಸ್ಟ್ಗಳು ಯಾವುದೇ ಕಾಸ್ಟ್ ಇದ್ದರೂ ಕೂಡ ಒಂದೇ ಸರ್ಟಿಫಿಕೇಟ್ ಸಿಗುತ್ತೆ ಅವರಿಗೆ. ಇಲ್ಲಿ ಅದೇ ರೀತಿ ಇಲ್ಲಿಯೂ ಕೂಡ ಡಿವೈಡ್ ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ. ಇಲ್ಲಿ ಯಾವ ಥರನಾಗಿ 2A, 2B, 3A, 3B ಇದೆಯಲ್ಲ, ಅಲ್ಲಿಯೂ ಕೂಡ 2A, 2B, 3A, 3B ಈ ರೀತಿಯಾಗಿ. ಅಂದರೆ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಅತಿ ಹಿಂದುಳಿದಿರ್ತಕ್ಕಂಥ ಜಾತಿಗಳಿಗೆ 1 ಬರ್ತದೆ, ಅದಕ್ಕಿಂತ ಕಡಿಮೆ ಹಿಂದುಳಿದಿದ್ದು 2 ಬರ್ತದೆ, ಅದಕ್ಕಿಂತ ಕಡಿಮೆ ಹಿಂದುಳಿದಿದ್ದು 3 ಬರ್ತದೆ, ಸ್ವಲ್ಪ ಅಲ್ಲೇ ಮೇಲ್ವರ್ಗದವ್ರು 4ಕ್ಕೆ ಬರ್ತಾರೆ. ಈ ಥರ ಮಾಡಿ ಈಗಿರ್ತಕ್ಕಂಥ 15% ರಿಸರ್ವೇಷನನ್ನು ಇವರಲ್ಲಿ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆ. ಈ ಚಿಂತನೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ? ಒಪ್ಪಿಗೆ ಕೊಟ್ಟಿದೆ. ಈ ಒಪ್ಪಿಗೆಯನ್ನು ಕೊಟ್ಟು ಆಯಾ ರಾಜ್ಯಕ್ಕೇ ಈ ವಿಷಯವನ್ನು ಏನು ಮಾಡಿದೆ? ಅದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಬಿಟ್ಟಿದೆ. ಹಾಗಾಗಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಗೆಗೊಳಿಸೋದಕ್ಕೆ ಈಗಾಗಲೇ ಕಮಿಟಿಯನ್ನು ನೇಮಕ ಮಾಡಿದೆ. ನ್ಯಾಯಮೂರ್ತಿ H.S. ನಾಗಮೋಹನ್ ದಾಸ್ ಅದಾರೆ. ಇದು ಒಂದು ಕಮಿಟಿ ವರದಿ ಕೊಟ್ಟು ಇದನ್ನು ಸರ್ಕಾರ ಒಪ್ಪುವುದರೊಳಗಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯ ನೇಮಕಾತಿಗಳು ಆಗೋದಿಲ್ಲ. ಈಗಾಗಲೇ ಈಗ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ. ಅದಷ್ಟರಲ್ಲೇ ನೀವು ಆದಷ್ಟು ಬೇಗ ಈ ವರದಿಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಅಲ್ಲಿ ಅದರ ಹೋರಾಟಗಳನ್ನು ಆ ಕುರಿತು ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ತಿಳ್ಕೊಂಡು
ಇದ್ರ ಮೇಲೆ ನೀವು ಇದರ ಸಾಧಕಗಳೇನು, ಓಕೆ, ಇದರ ಬಾಧಕಗಳೇನು, ಇದನ್ನು ನೀವಿನ್ನು ದಿನಾ ನ್ಯೂಸ್ ಪೇಪರ್ದಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದು ಇದನ್ನು ಕಟ್ ಮಾಡಿ ಓದ್ತಾ ಹೋದರೆ ನಿಮಗೆ ಅರ್ಥ ಆಗತ್ತೆ. ಇದಾದ ನಂತರ ಇನ್ನೊಂದು ಹೊಸ ನೀವು ಏನು ಬಂತೀಗ ಒಂದು ಎಸ್ಸೆ ಬಂತು, ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ. ಈ ಮಸೂದೆಗಳಾಗ್ತವೆ, ಅದು ತಿದ್ದುಪಡಿಗಳು, ಓಕೆ, ತಿದ್ದುಪಡಿಗಳು, ಹೊಸ ಕಾನೂನುಗಳು, ಇವ್ರ ಮೇಲೆ ಪ್ರಬಂಧಗಳು ಬರುವ ಸಾಧ್ಯತೆ ಭಾಳ ಇರ್ತದೆ. ನಿಮಗೆಲ್ಲ ಗೊತ್ತು BBMP ಅಂತ ಕರಿತೀವಿ ನಾವು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಅಲ್ಲಿ, ಒಂದೇ ಮಹಾನಗರ ಪಾಲಿಕೆ ಇದೆ. ಆ ಮಹಾನಗರ ಪಾಲಿಕೆಯನ್ನು ಒಡೆದುಬಿಟ್ಟು 7ಕ್ಕಿಂತ ಹೆಚ್ಚಿಲ್ಲದಂತೆಯೇ ನಗರ ಪಾಲಿಕೆಗಳನ್ನು ರಚಿಸೋದಕ್ಕೆ ಅವಕಾಶ ಕಲ್ಪಿಸಬೇಕಂತೇಳಿ ಈ ಮಸೂದೆಯಲ್ಲಿದೆ. ಹಾಗಾದರೆ ಈ ಮಸೂದೆಯಿಂದ ಏನೆಲ್ಲ ಬೆಂಗಳೂರಿನ ಜನರಿಗೆ ಅನುಕೂಲ ಆಗತ್ತೆ, ಸ್ಥಳೀಯ ಸಂಸ್ಥೆಗಳಿಗೆ ಏನೇನು ಅನಾನುಕೂಲ ಆಗತ್ತೆ ಅಂತಕ್ಕಂಥ ವಿಷಯದ ಬಗ್ಗೆ ನೀವು ಎಸ್ಸಿ ಬರೀಬೇಕಾಗತ್ತೆ. ಈ ಹೊಸ ವ್ಯವಸ್ಥೆಯಲ್ಲಿ ಹೇಳಿರುವಂತೆ ಆಡಳಿತದ ಸ್ವರೂಪವು ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೇತೃತ್ವ ಹೊಂದಿರುತ್ತಾರೆ ಯಾರು? ಮುಖ್ಯಮಂತ್ರಿಗಳು. ಹೀಗಿರುವಾಗ 30 ತಿಂಗಳ ಅಧಿಕಾರ ಅವಧಿಯಲ್ಲಿರ್ತಕ್ಕಂಥ ಮೇಯರ್ಗಳು ಹೆಸರಿಗೆ ಮಾತ್ರ ಕೌನ್ಸಿಲ್ನ ಮುಖ್ಯಸ್ಥರಾಗಿರುತ್ತಾರೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಇದೆಯಲ್ಲ, ಇದಕ್ಕೆ ಹೆಡ್ ಯಾರಂದರೆ ಚೀಫ್ ಮಿನಿಸ್ಟ್ರೇ. ಆಮೇಲೆ ಒಬ್ಬರು ಮೇಯರ್ ಇರ್ತಾರೆ, ಅವ್ರ ಅವಧಿ ಎಷ್ಟಿರ್ತದೆ? 30 ತಿಂಗಳು ಇರ್ತದೆ. ಇವರು ಕೇವಲ ನಾಮಕವಾಸ್ತ ಆಗ್ತಾರೇನೋ ಅಂತಕ್ಕಂಥದ್ದು ಚಿಂತನೆ ಇದೆ. ಇವರು ನಾಮಕವಾಸ್ತ ಆದ್ರಂದರೆ ಸ್ಥಳೀಯ ಸ್ವಯಂ ಆಡಳಿತದ ಪರಿಕಲ್ಪನೆ ಏನಾಗ್ತೈತಿ? ದುರ್ಬಲ ಆಗ್ತೈತಿ. ಡಿಸೆಂಟ್ರಲೈಸೇಷನ್ ಆಗಬೇಕು, ಪವರ್ಸ್ಗಳೇನಾಗಬೇಕು, ವಿಕೇಂದ್ರೀಕರಣ ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯನ್ನು ತರಲಾಗಿದೆ. ಆದರೆ ಇದನ್ನು ಗ್ರೇಟರ್ ಬೆಂಗಳೂರು GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಮಾಡಿಬಿಟ್ಟು ಚೀಫ್ ಮಿನಿಸ್ಟರ್ ಅವರೇ ಇದಕ್ಕೆ ಹೆಡ್ ಆಗಿಬಿಟ್ರೆ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥದ್ದು ಎಲ್ಲಿ ಉಳಿಯುತ್ತೆ? ಜನರ ಕೈಯಲ್ಲಿ ಅಧಿಕಾರ ಕೊಡಬೇಕು ಅಂತಿದೆ, ಜನರ ಕಡೆ ಅಧಿಕಾರ ಸಿಗಲ್ಲ, ಮತ್ತು ಮುಖ್ಯಮಂತ್ರಿ ಕಡೆನೇ ಅಧಿಕಾರ ಹೋಯಿತು. ಹೀಗಾಗಿ ಪಾಲಿಕೆಗಳ ಸ್ವಾಯತ್ತತೆಗೆ ಧಕ್ಕೆ ಉಂಟಾಗುತ್ತದೆ. ರಾಜ್ಯ ಸರ್ಕಾರಗಳು ಮಹಾನಗರದ ಆಡಳಿತದ ಮೇಲೆ ಗಣನೀಯ ಪ್ರಮಾಣದ ಪ್ರಭಾವವನ್ನು ಬೀರುತ್ತವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ವ್ಯವಸ್ಥೆಯ ಸ್ವರೂಪದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯ ಅಗತ್ಯ ಇದೆ. ಮೇಯರ್ಗೆ 5 ವರ್ಷಗಳ ಅಧಿಕಾರಾವಧಿ ಇರಬೇಕು ಅಂತೇಳಿ ಹೇಳ್ತಾರೆ ಇವರು. ಈಗ ಬರೀ ಎಷ್ಟು 30 ತಿಂಗಳ ಅಧಿಕಾರವನ್ನು ಕೊಡ್ತಾರೆ, 5 ವರ್ಷದ ಅವಕಾಶ ಅವರಿಗೆ ಅವಧಿ ಇರಬೇಕು. ಮೇಯರ್ ಅವರನ್ನು ನೇರವಾಗಿ ಆಯ್ಕೆ ಮಾಡಬೇಕು ಎಂಬ ಬಹುಕಾಲದ ಬೇಡಿಕೆಗೆ ಮಸೂದೆಯು ಇನ್ನೂ ಸ್ಪಂದಿಸಿಲ್ಲ. ಈಗ ಮೇಯರ್ ಯಾವ ಥರ ಆಯ್ಕೆ ಆಗ್ತಾರೆ ಅಂದರೆ, ಎಷ್ಟು ಜನ ಸದಸ್ಯರು? 100 ಜನ ಸದಸ್ಯರು ಆಯ್ಕೆ ಆದ್ರಂದ್ರೆ ಆ ಸದಸ್ಯರಲ್ಲಿ ಒಬ್ಬರನ್ನ ಮೇಯರ್ನಾಗಿ ಮಾಡ್ತಾರೆ. ಆದರೆ ನೇರವಾಗಿ ಮೇಯರ್ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ. ಈ ಥರನಾಗಿ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಸದಸ್ಯರಾಗಿರುವ ಸ್ಥಳೀಯ ಶಾಸಕರು, ಅದಕ್ಕೆ ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರಿಗೂ ಕೂಡ ಕೌನ್ಸಿಲ್ನಲ್ಲಿ ಮತದಾನ ಮಾಡುವ ಹಕ್ಕಿದೆ. ಇವರೆಲ್ಲನೂ ಒಂದು ಇಲ್ಲಿ ಮತ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಡಿಸೆಂಟ್ರಲೈಸೇಷನ್ ಕಲ್ಪನೆ ಎಲ್ಲಿ ಹೋಯಿತು? ಅದೇ ರೀತಿಯಾಗಿ ಕೌನ್ಸಿಲ್ನಲ್ಲಿ ನಿರ್ದಿಷ್ಟ ಪಕ್ಷದ ಪರವಾಗಿ ಕೃತಕ ಬಹುಮತವನ್ನು ಸೃಷ್ಟಿಸಿ ಜನರ ಆಯ್ಕೆಯಲ್ಲದ ವ್ಯಕ್ತಿಗಳನ್ನು ಮೇಯರ್ ಸ್ಥಾನಕ್ಕೆ ಕೂಡ ತಂದು ಕುಣಿಸ್ಬೋದು. ನೇರವಾಗಿ ಮೇಯರ್ ಆಯ್ಕೆ ಆದರೆ ಜನರ ಆಯ್ಕೆಯಾಗಿರ್ತಕ್ಕಂಥ ಮೇಯರ್ ಇರ್ತಾನೆ. ಅಲ್ಲಿ ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, MP ಗಳೆಲ್ಲ ಪದನಿಮಿತ್ತ ಸದಸ್ಯರಾಗಿರ್ತದೆ. ಇದೊಂದು ವರ್ಡ್ ನೆನಪಿಟ್ಕೊಳ್ಳಿ, ಪದನಿಮಿತ್ತ ಸದಸ್ಯರಾಗಿದ್ದಾಗ ಇವ್ರಿಗೂ ಕೂಡ ವೋಟಿಂಗ್ ರೈಟ್ ಕೊಟ್ಟುಬಿಟ್ರೆ ಮೇಯರನ್ನು ಆಯ್ಕೆ ಮಾಡುವಾಗ ಇವರು ಬಂದು ವೋಟ್ ಮಾಡಿದರೆ ಜನರು ಯಾರನ್ನು ಮೇಯರ್ ಮಾಡ್ಬೇಕು ಅಂದ್ಕೊಂಡಾರಲ್ಲ ಅವ್ರನ್ನ ಹೊರತುಪಡಿಸಿ ಜನಪ್ರತಿನಿಧಿಗಳೇ ಮನಸ್ಸು ಮಾಡಿದವರು ಮೇಯರ್ ಆಗೋದರಿಂದ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಸೂದೆ ಏನಿದೆಯಲ್ಲ, ಇದು ನಿಜವಾಗಲೂ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಕಸಿದುಕೊಳ್ಳುತ್ತೆ ಏನೋ ಅಂತಕ್ಕಂಥ ಚಿಂತನೆ ಈ ಒಂದು ಆರ್ಟಿಕಲ್ದಲ್ಲಿದೆ, ಸಂಪಾದಕೀಯದಲ್ಲಿದೆ. ಅದಕ್ಕೆ ಈ ಒಂದು ಸಂಪಾದಕೀಯವನ್ನು ನೀಟಾಗಿ ನೀವು ಓದ್ಕೊಂಡ್ಬಿಟ್ರೆ ತುಂಬ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಈ ಮಸೂದೆಯಲ್ಲಿ ಒಳಿತೂ ಇದೆ, ಕೆಡಕೂ ಇದೆ. ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ. ಹಾಗಾದರೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ್ದು ಮಸೂದೆ ಇದೆಯಲ್ಲ, ಇದರ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಸ್ಥಳೀಯ ಸಂಸ್ಥೆಗಳ ಕತ್ತನ್ನು ಹಿಸಕ್ತತೇನು, ಇಂಥ ಪ್ರಶ್ನೆಗಳು ಬರ್ತವೆ. ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಇದರ ಬಗ್ಗೆ ರಾಜಕೀಯ ಚೌಕಟ್ಟು ಮೀರಿದ ವಿಸ್ತೃತ ಚರ್ಚೆ ಆಗಬೇಕಿತ್ತು. BBMPಗೆ ಚುನಾವಣೆ ನಡೆಯದೆ 4 ವರ್ಷಗಳು ಕಳೆದಿದೆ. ಈಗ ಈ ಮಸೂದೆ ನೆಪವಾಗಿ ಇರಿಸಿಕೊಂಡು ಚುನಾವಣೆಗಳನ್ನ ಇನ್ನಷ್ಟು ಮುಂದಕ್ಕೆ ಹಾಕುವ ಸಾಧ್ಯತೆಯೂ ಇಲ್ಲದಿಲ್ಲ. ಮಹಾನಗರದ ಆಡಳಿತವನ್ನು ಇನ್ನಷ್ಟು ಸುಗಮಗೊಳಿಸುವುದು ಎಲ್ಲರ ಗುರಿಯಾಗಬೇಕು. ಇವನ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಇನ್ನಷ್ಟು ಸಂಕೀರ್ಣವಾಗುವ ಕೆಲಸ ಯಾರೂ ಮಾಡಬಾರದು. ಇದು ನೋಡಿ, ಇದು ಉಪಸಂಹಾರದಲ್ಲಿ ತಾವು ಬರಿತಕ್ಕಂಥ ಕೆಲಸ. ಇದು
ಸರ್ ಹೆಂಗೆ ಮುಗಿಸ್ಬೇಕ್ರಿ ಅಂತ ಕೇಳ್ತಾರೆ. ಇಲ್ಲಿ ನೋಡಿ ಅವ್ರು ಯಾವ ಥರನಾಗಿ ಬರ್ದಾರಲ್ಲ, ಇದೇ ನೀನು ಉಪಸಂಹಾರ ಮಾಡ್ಕೊ. ಅಂದರೆ ಉಪಸಂಹಾರದಲ್ಲಿ ನಿನ್ನದೇ ಆಗಿರ್ತಕ್ಕಂತಹ ರೆಕಮೆಂಡೇಷನ್ಸ್ಗಳನ್ನ ಕೊಡಬೇಕು, ನಿನ್ನದೇ ಆಗಿರ್ತಕ್ಕಂಥ ಶಿಫಾರಸುಗಳನ್ನ ಕೊಡಬೇಕು. ಸರ್ಕಾರ ಇಷ್ಟೆಲ್ಲ ಮಾಡಿದೆ, ಇದನ್ನು ಮಾಡಬಾರ್ದಾಗಿತ್ತು, ಇದನ್ನು ಮಾಡಿದೆ, ಇದು ಚಲೋ ಆಗಿದೆ, ಇದು ಕೆಟ್ಟಾಗಿದೆ, ಇನ್ನು ಏನದು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ನೀನು. ಆ ವಿಷಯವನ್ನು ಲಾಸ್ಟ್ ಲೈನ್ದಾಗ ಸೇರಿಸೆ ನಾವು. ಸೊ ದಟ್ ನ್ಯೂಸ್ ಪೇಪರ್ ಓದೋದ್ರಿಂದ ನಿನಗೆ ನಿಜವಾಗಲೂ ಕೂಡ ಎಸ್ಸೆ ಬರೆಯೋದು ಡೆಫಿನೆಟಾಗಿ ಅರ್ಥ ಆಗುತ್ತೆ. ಇದು ನೋಡಿ ಪ್ರತಿದಿನ ಬರ್ತಾಯಿದೆ ತ್ರಿಭಾಷಾ ಸೂತ್ರ. ಬೇಡ ನಮಗೆ, ಭಾಷಾ ವಿಕಸನಕ್ಕೆ ಇರಲಿ ಹೊಸ ಸೂತ್ರ. ಯಾರು NEP ಅಡಿಯಲ್ಲಿ ತ್ರಿಭಾಷಾ ಸೂತ್ರವನ್ನು ಕೇಂದ್ರ ಸರ್ಕಾರ ಹೆಣೆದಿದೆ. ನಾವು ಈಗಾಗಲೇ ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. 2020ರಲ್ಲಿ NEP ಜಾರಿಗೆ ಬಂತು. ಕರ್ನಾಟಕ ರಾಜ್ಯವೇ ಇದನ್ನು ಮೊಟ್ಟ ಮೊದಲು ಜಾರಿಗೆ ತಂದಿದೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ಇದನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅವನು. ಈ ಒಂದು NEP ಅಡಿಯಲ್ಲಿ ಕೇಂದ್ರ ಸರ್ಕಾರ ತ್ರಿಭಾಷಾ ನೀತಿಯನ್ನು ನಮ್ಮ ಮೇಲೆ ಹೇರಿ ಹಿಂದಿಯನ್ನು ನಮ್ಮ ಮೇಲೆ ಹೇರ್ತಾ ಇದೆ. ಅದಕ್ಕಾಗಿ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಇದರಲ್ಲಿ ಚೆನ್ನಾಗಿ ಬರೆದಿದ್ದಾನೆ. ಈಗಾಗಲೇ ನಿನ್ನೆ ಮೊನ್ನೆ 3 ದಿವಸ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾವು. ಪೀಠಿಕೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಭಾರತದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತೆಂದರೆ ಭಾಷಾ ವೈವಿಧ್ಯ. ಭಾಷೆ ಅಂದರೆ ಏನು ಗೊತ್ತಾ? ಇದಂ ಅಂಧತಂ ಕೃತ್ಸಂ ಜಾಯೇತ ಭುವನತ್ರಯಂ ಅಂತ ಹೇಳ್ತಾನೆ. ಭಾಷೆ ಎಂಬ ಜ್ಯೋತಿ ಬೆಳಗದೇ ಹೋಗಿದ್ದರೆ 3 ಲೋಕಗಳೆಲ್ಲ ಕತ್ತಲೆಯ ಮೊತ್ತವಾಗುತ್ತಿತ್ತು ಅಂಥೇಳಿ ದಂಡಿ ಹೇಳ್ತಾನೆ. ಹಾಗಾಗಿ ಭಾಷೆಯ ಬಗ್ಗೆ ಪಾಸಿಟಿವೂ ಇದೆ, ಭಾಷೆಯ ಬಗ್ಗೆ ನೆಗೆಟಿವೂ ಇದೆ. ಭಾರತ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತೆಂದರೆ ಭಾಷಾ ವೈವಿಧ್ಯ. 2011ರಲ್ಲಿ ಜನಗಣತಿ ಪ್ರಕಾರ ಭಾರತದ ಭಾಷಾ ಪ್ರಭೇದ 19,569 ಉಪಭಾಷೆ ಮತ್ತು ನುಡಿಗಟ್ಟುಗಳನ್ನು ದಾಖಲಿಸಲಾಯಿತು. ಈ ಉಪಭಾಷೆಗಳನ್ನು ಪರಿಶೀಲನೆಗೆ ಒಳಪಡಿಸಿದಾಗ 1,369 ತರ್ಕಬದ್ಧ ಭಾಷೆಗಳೆಂದು ಗೊತ್ತಾಯಿತು. ಇವುಗಳಲ್ಲಿ ಲಭ್ಯವಿರುವ ಭಾಷಾ ಮಾಹಿತಿಯ ಪ್ರಕಾರ ಮತ್ತಷ್ಟು ವರ್ಗೀಕರಿಸಲಾಗಿ ಅಂತಿಮವಾಗಿ 10,000 ಅಥವಾ ಅದಕ್ಕಿಂತ ಹೆಚ್ಚು ಭಾಷಿಕರು ಮಾತನಾಡುವ ಒಟ್ಟು ಮಾತೃಭಾಷೆಗಳ ಸಂಖ್ಯೆ ಕೇವಲ 121 ಗೊತ್ತಾಯಿತು. ಮತ್ತು ಈ ಥರ ಮಾಡ್ತಾ ಹೋದರೆ ಈ ಸಂಖ್ಯೆ ಇನ್ನೂ ಕಡಿಮೆ ಆಕತ್ತು ಹೋಗ್ತೈತಿ. ಅದಕ್ಕಾಗಿ ನೀವು ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಹೇರ್ತಾ ಇದ್ದಿರಲ್ಲ, ಇದು ಸರಿಯಲ್ಲ. ತ್ರಿಭಾಷಾ ಸೂತ್ರವು ಉತ್ತರದ ಹಿಂದಿ ಭಾಷೆಯರಿಗೆ ಬರೀ 2 ಭಾಷೆಗಳನ್ನು ಕಲಿಯಲು ಅನುಕೂಲ ಕಲ್ಪಿಸಿದರೆ, ಉತ್ತರ ಭಾರತದವರಿಗೆ ಹಿಂದಿ ಜೊತೆಗೆ ಇಂಗ್ಲೀಷ್ 2 ಕಲಿಯತ್ತಾರವರು. ಆದರೆ ಹಿಂದಿಯೇತರ ಭಾಷಿಕರು ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲೆಲ್ಲ 3 ಭಾಷೆಗಳನ್ನು ಕಲಿಬೇಕಾಗಿದೆ. ನೋಡಿ, ನಾವೆಲ್ಲ ಕಲಿಯುವಾಗ ಕನ್ನಡ ಕಲಿತಿದ್ವಿ, ಇಂಗ್ಲೀಷ್ ಕಲಿತಿದ್ವಿ, ಹಿಂದಿ ಕಲಿತಿದ್ವಿ. ಉತ್ತರ ಭಾರತದವರು, ಉತ್ತರ ಪ್ರದೇಶದವರು ಹಿಂದಿ ಮತ್ತು ಇಂಗ್ಲೀಷ್ 2ನ್ನ ಕಲ್ತ್ಬಿಡ್ತಾರೆ ಅವರು. ಸೊ ದ್ಯಾಟ್ ಹಿಂದಿಯಲ್ಲಿ ನೀಟಾಗಿ ಸ್ಟಡಿ ಮಾಡ್ತಾರೆ. UPSC ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಬರೋದು ಪಾಸ್ ಆಗಿಬಿಡ್ತಾರೆ. ನೆಗೆಟಿವ್ ಮಾತಾಡೋದಿದ್ದರೆ ಇದೆಲ್ಲ ನಿಮಗೆ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಇಲ್ಲಿ ನೋಡಿ, ಸಂವಿಧಾನದ ಆರ್ಟಿಕಲ್ ಹಾಕಿದ್ದಾರೆ ನೋಡಿ. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ. ಇದು ಅಬ್ಜೆಕ್ಟಿವ್ ಟೈಪ್ದಲ್ಲಿ ನೇರವಾಗಿ ಕ್ವಶನ್ ಬರ್ತೈತೆ ನಿಮಗೆ. UPSCದಲ್ಲೇ ಕ್ವಶನ್ ಕೇಳ್ತಾನೆ. ಇಂಥ ಒಂದು 4 ವಿಷಯಗಳನ್ನ ಕೊಟ್ಟು ಇದು ಯಾವ್ಯಾವ ಪಟ್ಟಿಯಲ್ಲಿದೆ ಹೇಳಿ ಅಂಥೇಳಿ. 42ನೇ ತಿದ್ದುಪಡಿ ಪ್ರಕಾರ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಶಿಕ್ಷಣದ ವಿಷಯದಲ್ಲಿ ರಾಜ್ಯ ಸರ್ಕಾರಗಳು ಮೂಗು ತೋರಿಸಬಾರದು. ರಾಜ್ಯ ಸರ್ಕಾರದ ಹಿತಾಸಕ್ತಿಗೆ ಪೂರಕವಾಗಿರ್ತಕ್ಕಂಥ ನೀತಿಗಳನ್ನ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಕಂಡುಬರ್ತದೆ. 1960ರ ದಶಕದಲ್ಲಿ ತನ್ನ ಶಾಲೆಗಳಲ್ಲಿ ದ್ವಿಭಾಷಾ ನೀತಿಯನ್ನು ತಮಿಳು ಮತ್ತು ಇಂಗ್ಲೀಷ್ ಉಳಿಸಿಕೊಂಡಿದೆ. ಯಾವುದು? ತಮಿಳುನಾಡು. ಓಕೆ, ಕೊನೆಯದಾಗಿ ನೋಡಿ, ಇದೇ ಉಪಸಂಹಾರವನ್ನು ಇಲ್ಲೇ ಚೆನ್ನಾಗಿ ಬರ್ದಾರ. ಕೊನೆಯದಾಗಿ, ಇದು ಬರೀ ತಮಿಳುನಾಡಿನ ಪ್ರಶ್ನೆ ಅಲ್ಲ, ಇತರ ಎಲ್ಲ ರಾಜ್ಯಗಳು ಸಹ ಈ ವಿಷಯದಲ್ಲಿ ಕಳವಳ ವ್ಯಕ್ತಪಡಿಸಿವೆ. ಪಶ್ಚಿಮ ಬಂಗಾಳ ಐತಿಹಾಸಿಕವಾಗಿ ಬಂಗಾಳಿ ಮತ್ತು ಇಂಗ್ಲೀಷ್ಗೆ ಒತ್ತು ನೀಡಿದೆ. ಕರ್ನಾಟಕ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದಿದ್ದರೂ ಸಾಂದರ್ಭಿಕವಾಗಿ ಹಿಂದಿ ಹೇರಿಕೆಯ ಬಗ್ಗೆ ಪ್ರಬಲ ವಿರೋಧ ಒಡ್ಡುತ್ತಿದೆ. ಕೇರಳ ಈ ಸೂತ್ರವನ್ನು ಜಾರಿಗೆ ತಂದಿದ್ದರೂ ಮಲಯಾಳಂ ಇಂಗ್ಲೀಷ್ ಮತ್ತು ಹಿಂದಿ ನಡುವಿನ ಸಮತೋಲನದ ಬಗ್ಗೆ ಚರ್ಚಿಸುತ್ತಲೇ ಇದೆ. ಇನ್ನು ಈಶಾನ್ಯ ರಾಜ್ಯಗಳಾದ ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರದಂಥ ರಾಜ್ಯಗಳು ತಮ್ಮ ವಿಶಿಷ್ಟ ಭಾಷಾ ಸಂಪ್ರದಾಯಗಳನ್ನು ಕಡೆಗಣಿಸುತ್ತಿರುವ ಬಗ್ಗೆ ಪ್ರಾರಂಭದಿಂದಲೂ ಕಳವಳ ವ್ಯಕ್ತಪಡಿಸುತ್ತಿದೆ. ಈ ಎಲ್ಲ ಕಾರಣಗಳಿಂದ ಕೇಂದ್ರ ಸರ್ಕಾರ ತನ್ನ ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ರಾಜಕೀಯ ಕಾರ್ಯಸೂಚಿಯ ಭಾಗವಾಗಿ ಹಿಂದಿ ಮತ್ತು ಸಂಸ್ಕೃತ ಹೇರಿಕೆಯನ್ನು ಉತ್ತೇಜಿಸುವ ಕಾರ್ಯಸಾಧುವಲ್ಲದ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ರಾಜ್ಯಗಳ ಸ್ವಾಯತ್ತತೆಯನ್ನು ಗೌರವಿಸಬೇಕಿದೆ. ಈ ಮೂಲಕ ದ್ವಿಭಾಷಾ ಅಥವಾ ಬಹುಭಾಷಾ ಸೂತ್ರದ ಮೂಲಕ ಭಾಷಾ ಹಕ್ಕುಗಳನ್ನು ವಿಕಸನಗೊಳಿಸುವ ಹೊಸ ಸೂತ್ರದ ಯೋಚಿಸಬೇಕಿದೆ. ನೋಡಿ, ಇದು ಉಪಸಂಹಾರ. ಯಾರು ನೆಗೆಟಿವ್ ಬರಿತಾ ಇದ್ದಿರಲ್ಲ ಅವರಿಗೆ ಬೆಸ್ಟ್ ಉಪಸಂಹಾರ ಸಿಕ್ಬಿಡ್ತಿಲ್ಲಿ. ನೀವು ಯಾರ್ದು ಪಾಠ ಕೇಳೋ ಅವಶ್ಯಕತೆ ಇಲ್ಲ. ರಾಜ ನೀನೇ ರಾಜ. ಇದಕ್ಕೆ ನ್ಯೂಸ್ ಪೇಪರ್ ನೀವು ಓದಿಬಿಟ್ರೆ ನೀವೇ ಎಸ್ಸೆ ರೈಟರು. ದುಡ್ಡು ಕೊಟ್ಟು ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ರೆ 149 ರೂಪಾಯಿ ಅಪ್ಪ ಒಂದು ತಿಂಗಳಿಗೆ ನ್ಯೂಸ್ ಪೇಪರ್ಗೆ. ಈ ಪೇಪರ್ ಹಾಕ್ಸ್ಕೊಂಡ್ಬಿಟ್ರೆ ಸುಮ್ಮನೆ 2,000 ಕೊಟ್ಟೆ, 3,000 ಕೊಟ್ಟೆ, 10,000 ಕೊಟ್ಟೆ. ನೀ ಎಷ್ಟು ಕೊಟ್ಟರು ಕೂಡ ಹೊಳ್ಳಿ ನೀನೇ ಎಸ್ಸೆ ಬರಿಬೇಕು ತಾನೇ. ಅದಕ್ಕೆ ಕಲ್ತು ಬಿಡಲ್ಲ ಇದನ್ನ.
ಬಹುಶಃ ಅರ್ಥ ಆಗ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ತೊಗೊಳ್ಳೋಣ. ಇಲ್ಲಿ ನೋಡಿ ಒಂದು ಮತ್ತೆ ಅದೇ ಹಿಂದಿ ಪಿಚೈ ಅವರನ್ನು ಎಳೆದು ತಂದ ರಾಜಕಾರಣಿಗಳು. ನಿಮಗೆ ಇದನ್ನು ಕೊಡೋಕೆ ಅನುಕೂಲ ಆಕತ್ತಿದ್ದು, ಉದಾಹರಣೆ ಕೊಡೋದಕ್ಕೆ ಅನುಕೂಲ ಆಗತ್ತೆ. ಗೂಗಲ್ನ CEO ಅದಾರಲ್ಲ ಸುಂದರ್ ಪಿಚೈ, ತಮಿಳ್ನಾಡದವರು. ಅವರು ಹಿಂದಿ ಕಲಿತಿದ್ದರೋ ಇಲ್ಲವೋ ಎಂಬುದು ಕುರಿತು ಚರ್ಚೆ ತಮಿಳುನಾಡಿನಲ್ಲೇ ಆರಂಭವಾಗಿದೆ. ಅವರು ಹಿಂದಿ ಕಲಿಲಾರ್ದನ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೂಗಲ್ CEO ಆಗ್ಯಾರೋ ಅಥವಾ ಏನಾದರೂ ಇಂಗ್ಲೀಷ್ ಕಲ್ತಿದ್ರೋ, ಇದು ರಾಜಕೀಯ ವಿಷಯ. ಆದರೆ ಇದನ್ನು ನೀಟಾಗಿ ಓದಿ ನೀವು ಇದನ್ನು ತರ್ಬೋದು, ಇದನ್ನು ಪ್ರಬಂಧದಲ್ಲಿ ತಂದು ಹಾಕ್ಬೋದು. ನೀವು ಭಾಷೆ ಅನುಕೂಲ ಅನ್ನೋರು ಇದನ್ನು ತಂದು ಹಾಕ್ಬೋದು, ಭಾಷೆ ಬೇಡ ಅನ್ನೋರು ತಂದು ಹಾಕ್ಬೋದು. ನಿಮ್ಗೆ ಹೆಂಗೆ ಬೇಕಂಗೆ ಬಳಸ್ಕೋಬೋದು. ಯಾಕಂದರೆ ಇಲ್ಲಿ ಅದೇ ರೀತಿ ಏನು ನಡೆದಿದೆ, ಚರ್ಚೆ ನಡೆದಿದೆ. ಕೆಲವೊಬ್ರು ಅಂತಾರೆ ಅವ್ರು ಇಂಗ್ಲೀಷ್ ಕಲ್ತಿದ್ರು ಅದಕ್ಕೆ ಗೂಗಲ್ CEO ಆಗ್ಯಾರ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಅಂತಾರೆ ಅವ್ರು ಹಿಂದಿ ಕಲ್ತಿಲ್ಲ, ಅವರು ತಮಿಳೇ ಕಲ್ತ್ಬಿಟ್ಟಿದ್ದಾರೆ, ತಮಿಳು ಕಲ್ತರೂ ಕೂಡ ಏನು ತೊಂದರೆ ಆಗಿದೆ, ಅಲ್ಲಿ ಹೋಗಿ CEO ಆಗಿದ್ದಾರೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ದಟ್ ಈ ಚರ್ಚೆಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ನೋಡಿ, ಮೊನ್ನೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳು ಜಾರಿಯಾಗಿದೆ ಅಂಥೇಳಿ. ನಾನು ಪಾಸಿಟಿವ್ ಆಗಿ ಅದನ್ನು ಬರೆದಿದ್ದೀನಿ, ಯಾಕಂದರೆ ಸರ್ಕಾರದ ಯೋಜನೆ ಅದು. ಕೆಲವೊಬ್ರು ಏನಂತಾರೆ, ಇಲ್ಲಪ್ಪ ನಾನು ನೆಗೆಟಿವ್ ಬರೆಯವಪ್ಪ, ನೀ ಹೇಳ್ದಂಗೆ ನಾ ಬರೆಯೋಕ್ಕಾಗಲ್ಲ ಅನ್ನೋರು ಬರೀರಿ, ತಪ್ಪೇನಿಲ್ಲ. ನೀವು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಋಣಾತ್ಮಕ ಅಂಶಗಳನ್ನ ಬರೆದ್ರೆ ತಪ್ಪೇನಿಲ್ಲ. ಈ ಎಲ್ಲ ಅಂಶಗಳು ನಿಮ್ಗೆ ಅನುಕೂಲ ಆಗ್ತಾವೆ. ನೋಡಿ, ಕರ್ನಾಟಕದಲ್ಲಿ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಲಾಗಿದೆ. 4.91 ಲಕ್ಷ ಕೋಟಿ ಸಾಲ ಮಾಡಿದೆ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಯವರ ಕಾಲದಲ್ಲಿ ಒಟ್ಟು ಸಾಲದಲ್ಲಿ 63% ಪಾಲು ಇವರದೇ ಅಂತೇಳಿ ಹೇಳಿದ್ದಾರೆ. ಇದನ್ನು ನೀವು ರಾಜಕೀಕರಣವಾಗಿ ಮಾಡಬೇಡಿ, ಇದನ್ನು ಸರ್ಕಾರದ ಗಮನದಲ್ಲಿ ಇಟ್ಕೊಂಡು ಮಾಡಿ. ಸಾಲದ ಮೊತ್ತ 1 ಲಕ್ಷ ಕೋಟಿ ಗಡಿ ದಾಟಿದೆ. 1.16 ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ ಸಾಲವನ್ನು. ಪ್ರತಿಯೊಬ್ಬ ಕನ್ನಡಿಗನ ಮೇಲೆ 1 ಲಕ್ಷ ರೂಪಾಯಿ ಸಾಲದ ಹೊರೆ ಇದೆ. ಇದೆಲ್ಲನೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ನೀ ಸಾಲ ಮಾಡಿಲ್ಲ, ಬಟ್ ನಿನ್ನ ಮ್ಯಾಲೆ ಸರ್ಕಾರ ಸಾಲ ಮಾಡಿದೆ. ಸೊ ದಟ್ ಈ ಎಲ್ಲ ವಿಷಯಗಳು ಗೊತ್ತಿರಬೇಕು. ಇದಷ್ಟೇ ಅಲ್ಲದೆ ಇಲ್ಲಿ ತೊಗೊಳ್ರಿ, ಕೇಂದ್ರದ ಸಾಲ 2 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ರಾಜ್ಯ ಸಾಲ ಮಾಡಿದ್ದು ಸರಿಯಪ್ಪ, ಕೇಂದ್ರ ಕೂಡ ಸಾಲ ಮಾಡಿದೆ, 2 ಲಕ್ಷ ಕೋಟಿ ರೂಪಾಯಿ ಮೀರಿದೆ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಕರೆಕ್ಟೇ ಪಾಯಿಂಟು. ಇದು ಕೂಡ ಕೇಂದ್ರದ ಬಜೆಟನ್ನು ನೋಡಿ ಹೇಳಿದ್ದು, ಇದು ತಪ್ಪು ಸುಳ್ಳು ಪಳ್ಳು ಅಲ್ಲ. ಸೊ ದಟ್ ಈ ಎಲ್ಲ ವಿಷಯಗಳನ್ನ ದಿನಾ ನೀವು ನೋಡ್ತಾ ಹೋಗಿಬಿಟ್ರೆ ಒಳ್ಳೆ ಹೆಸರು ಇಡಕ್ಕೆ ಸಾಧ್ಯ ಇದೆ. ಇಲ್ಲೊಂದು ಹೊಸ ವಿಷಯ ಬಂತು ನೋಡಿ, ಉಪಗ್ರಹಗಳ ಅನ್ಡಾಕಿಂಗ್ ಯಶಸ್ವಿ. ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಜೋಡಣೆ ಮಾಡೋದನ್ನು ಡಾಕಿಂಗ್ ಅಂತ ಕರೀತಾರೆ. ಯಶಸ್ವಿಯಾಗಿ ನಿರ್ವಹಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಂತಕ್ಕಂಥದ್ದು ಒಂದು ವರ್ಡ್ ಬಂತು. ನಿಮಗೆ PSIದಲ್ಲಿ ಎಸ್ಸೆ ಕೇಳ್ತಾರೆ, ಇಸ್ರೋದ ಸಾಧನೆಗಳನ್ನು ಬರೆಯಿರಿ. ರಕ್ಷಣಾ ಕ್ಷೇತ್ರ ಬಾಹ್ಯಾಕಾಶದಲ್ಲಿ ಏನೇನು ಭಾರತ ಸಾಧನೆ ಮಾಡಿದೆ ಅಂತೇಳಿ KSದಲ್ಲಿ ಕೇಳ್ಬೋದು. ಸೊ ದಟ್ ನಾವು ಇಸ್ರೋ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಇಸ್ರೋ ಯಾವಾಗ ಸ್ಟಾರ್ಟ್ ಆಯಿತು? 1969 ಆಗಸ್ಟ್ 15. ಇದನ್ನು ಮೊದಲ ಇನ್ಕೋಸ್ಪಾರ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಇನ್ಕೋಸ್ಪಾರ್ ಅಂತ ಕರಿತಿದ್ರು. 1962ಕ್ಕೆ ಸ್ಟಾರ್ಟ್ ಆಗಿ 69ಕ್ಕೆ ಅದು ಬದಲಾಗಿ 69 ಆಗಸ್ಟ್ 15ಕ್ಕೆ ಇಸ್ರೋ ಅಂತ ಬಂತು. ಓಕೆ, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೆಂಗಳೂರದಲ್ಲಿದೆ. ಇಸ್ರೋದ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೆಂಗಳೂರದಲ್ಲಿದೆ. ಇದ್ರ ಚೇರ್ಮನ್ ಯಾರಿದ್ದಾರೆ? ಈಗ V ನಾರಾಯಣ್ ಅಂತಕ್ಕಂಥವ್ರು ಇದ್ರ ಚೇರ್ಮನ್ ಇದ್ದಾರೆ. ಫಸ್ಟ್ ಸೆಟಲೈಟ್ ಯಾವುದು ಇತ್ತರದು? ಇಸ್ರೋದು ಫಸ್ಟ್ ಸೆಟಲೈಟು ಆರ್ಯಭಟ್ಟವನ್ನು ಎಲ್ಲಿಂದ ಉಡಾವಣೆ ಮಾಡಿದರು? 1975ಕ್ಕೆ ರಷ್ಯಾದಿಂದ ಉಡಾವಣೆ ಮಾಡಿದರು. ಹುಡುಗ ಇದ್ದ ಆರ್ಯಭಟ್ಟ. ಆದರೆ ರೋಹಿಣಿ ಅಂತಕ್ಕಂಥದ್ದು ಒಂದು ಉಪಗ್ರಹವನ್ನು ನಮ್ಮವರೇ ಮಾಡಿ 1980ಕ್ಕೆ SLV-3 ಅಂತಕ್ಕಂಥ ಉಪಗ್ರಹದ ಮೂಲಕ ನಮ್ಮ ಒಂದು ಲಾಂಚಿಂಗ್ ಸ್ಟೇಷನ್ದಿಂದ ಉಡಾವಣೆ ಮಾಡಿದರು. ಇದಾದ ನಂತರ ನಮ್ಮ ದೇಶದಲ್ಲಿ ಮಂಗಳಯಾನ ಮಾಡಿದರು. ಮಂಗಳನ ಮೇಲೆ ಏನು ಬಿಟ್ಟಿದ್ರು? ನಮ್ಮ ಮಂಗಳನ ಮೇಲೆ ನಮ್ಮವರು ಉಪಗ್ರಹವನ್ನು ಬಿಟ್ಟರು. ಆದಿತ್ಯ ಅಂತೇಳಿ ಸೂರ್ಯನ ಅಧ್ಯಯನ ಮಾಡೋದಕ್ಕೆ ಆದಿತ್ಯ L1 ಬಿಟ್ಟರು. ಚಂದ್ರನ ಮೇಲೆ ಅಧ್ಯಯನ ಮಾಡೋದಕ್ಕೆ ಚಂದ್ರನ ಮೇಲೆ ಉಪಗ್ರಹವನ್ನು ಬಿಟ್ಟರು. ಸೊ ದಟ್ ಈ ಥರ ಇಸ್ರೋ ಸಾಕಷ್ಟು ಸಾಧನೆ ಮಾಡಿದೆ. ಇಸ್ರೋದ ಸಾಧನೆಗಳು ಅಂತೇಳಿ ಒಂದು ಎಸ್ಸೆನೇ ಮಾಡೀನಿ ನಾನು. ತಾವು ತೆಗೆದು ನೋಡಿ, ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಹಿಂದಿದೆ. ಈ ಉಪಗ್ರಹಗಳನ್ನ ಉಡಾವಣೆ ಮಾಡೋದಕ್ಕೆ ಮೊದಲು SLV ಅಂತೇಳಿ ಲಾಂಚಿಂಗ್ ವೆಹಿಕಲ್ ಇತ್ತು. ಆಮೇಲೆ ನಂತರ ASLV ಅಂತ ಲಾಂಚ್ ವೆಹಿಕಲ್ ಬಂತು. ಆಮೇಲೆ PSLV ಅಂತ ಲಾಂಚ್ ವೆಹಿಕಲ್ ಬಂತು. ಈಗ GSLV ಅಂತ ಬಂದಿತ್ತು. ಈಗೆಲ್ಲ ಹೋಗಿ SSLV ಅಂತ ಬಂದಿದೆ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಬಂದಿದೆ. ಸೊ ದಟ್ ಇಸ್ರೋ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋದರೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಬೋದು. ನಿಮಗೆ PSLV ಬಗ್ಗೆ ಗೊತ್ತಿರಲಿ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. 60 ಬಾರಿ ಇದನ್ನು ಉಡಾವಣೆ ಮಾಡಲಾಗಿದೆ. 57 ಬಾರಿ ಸಕ್ಸಸ್ಫುಲ್ ಆಗಿದೆ. 57 ಬಾರಿ ಸಕ್ಸಸ್ಫುಲ್. ಇದು 2 ಬಾರಿ ಮಾತ್ರ ಫೇಲ್ ಆಗಿದೆ. ತಿಳಿತಾ? 1 ಬಾರಿ ಪಾರ್ಷಿಯಲ್ ಸಕ್ಸಸ್ ಆಗಿದೆ. ನೋಡಿ, ಇದರ ಸಕ್ಸಸ್ ರೇಟ್ 99% ಇದೆ. ಅದಕ್ಕೆ ಇದನ್ನು ವರ್ಕಿಂಗ್ ಹಾರ್ಸ್ ಏನಂತ ಕರೀತಾರೆ? ವರ್ಕಿಂಗ್ ಹಾರ್ಸ್ ಆಫ್ ಇಸ್ರೋ ಅಂತ ಕರೀತಾರೆ. ಇದು ಕ್ವಶನ್ ಆಗ್ಬೋದು ನಿಮಗೆ.
ಸೊ ದ್ಯಾಟ್ ಇಸ್ರೋ ಬಗ್ಗೆ ಒಂದು ಒಳ್ಳೆ ನಿಮಗೆ ವಿಡಿಯೋ ಹಾಕ್ತೀನಿ. ಇದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಹಾಕ್ತೀನಿ ನೋಡಿ. ಅದ್ರ ಬಗ್ಗೆ ಈ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಇದೆ. ಈ ಒಂದು ಯೂಟ್ಯೂಬ್ ಈಗ ನನ್ನ ಎಸ್ ಎ ಫೌಂಡೇಶನ್ ಕೋರ್ಸ್ ವಿಡಿಯೋ ನೋಡಿದ ತಕ್ಷಣ ಆ ವಿಡಿಯೋವನ್ನು ನೋಡಿ. ಓಕೆ, 20 ನಿಮಿಷ ತರಗತಿಯಾಗಿದೆ. ನೀವು ಸ್ಪೀಡ್ 1.5x ಸ್ಪೀಡ್ ಇಟ್ಕೊಂಡು ನೋಡಿಬಿಡಿ. 14-15 ನಿಮಿಷದಲ್ಲಿ ಈ ವಿಡಿಯೋ ಮುಗಿಯುತ್ತೆ. ಪ್ರತಿದಿನ 10 ಗಂಟೆಗೆ 10 ನಿಮಿಷ. ಓಕೆ, ಎಸ್ ಎ ಬರೆಯುವುದು ಹೇಗೆ ಕಲಿಯೋಣ. ಥ್ಯಾಂಕ್ ಯು.